ಯುವತಿ. ಹೈಡ್ರೋಪೋನಿಕ್ಸ್ನಲ್ಲಿ ತರಕಾರಿ ಬೆಳೆ ಬೆಳೆದು ಪ್ರಯೋಗ. ಈ ಆಧುನಿಕ ಕಾಲದಲ್ಲಿ ಆರ್ಟಿಫಿಷಿಯಲ್ ಜೀವನಕ್ಕೆ ಒಳಗಾದವರೇ ಹೆಚ್ಚು. ಆದ್ರೆ ಬೆಂಗಳೂರಿನ ಆನ್ವಿನಿಯಾ ಥಾಮಸ್ ಅವರು ಜೆಪಿ ನಗರದ ತಮ್ಮ ಮನೆಯ ಮೇಲೆ ಟೆರೆಸ್ ಗ್ರೀನ್ ಕೆಫೆ ಮಾಡಿದ್ದಾರೆ. ಹೆವನ್ ಆನ್ ಮೈ ಅರ್ತ್ ಸಂದೇಶದೊಂದಿಗೆ ತರಕಾರಿಗಳನ್ನ ಬೆಳೆಯುತ್ತಾ ಮಾದರಿಯಾಗಿದ್ದಾರೆ. ಹೌಸ್ ಇದು ನೋಡಿ ಅಭ್ಯಾಸ. ಈ ಥರ ಬಿಲ್ಡಿಂಗ್ಸ್ ಆ್ಯಂಡ್ ಹೈ ಸ್ಕೈ ಅಪಾರ್ಟ್ಮೆಂಟ್ಸ್ ನೋಡಿದ್ರೆ ಬೆಳವಣಿಗೆ ಖುಷಿ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ ನಮ್ಮ ಬೆಂಗಳೂರಲ್ಲಿರೋ ಈ ಸತಿ ಬಿಸಿಲು ನೋಡಿ 6 ಮಂತ್ಸ್ವರೆಗೂ ನಮಗೆ ಮಳೆ ಬರಲಿಲ್ಲ. ಇದೆಲ್ಲ ನೋಡಿದಾಗ ಅಟ್ಲೀಸ್ಟ್ ಲೋಕಲ್ಸ್ ಒಂದು ಕೊಡುಗೆ ಮಾಡೋದು, ಈ ಥರ ಒಂದು ಇಂಡಿಪೆಂಡೆಂಟ್ ಹೌಸ್ ಇದ್ದರೆ ಹೇಗೆ ಸಣ್ಣ ಪುಟ್ಟ ಜಾಗದಲ್ಲಿ ನೀವೇ ಬೆಳೆಸ್ಕೊಬೋದು ಮತ್ತು ಆಧುನಿಕ ಟೆಕ್ನಿಕಲ್ಲಿ ಮಕ್ಕಳಿಗೂ ಕೂಡ ಒಂದು ಕಲಿಯೋದಕ್ಕೊಂದು ಜಾಗ, ಸ್ಟೆಮ್ ಎಜುಕೇಷನ್ ಅಂತ ಹೇಳ್ತಾರೆ, ಪ್ರಾಕ್ಟಿಕಲ್ ಎಜುಕೇಷನ್ ಅಂತ ಹೇಳ್ತಾರೆ. ಸೊ ಇದು ಒಂದು ಆ ರೀತಿಯಾದ ಒಂದು ಎಕ್ಸ್ಪೆರಿಮೆಂಟಲ್ ಕೆಫೆ. ಇದು ಆಗ್ರೋ ಸ್ಟೆಮ್ ಲರ್ನಿಂಗ್ ಕೆಫೆ ಪ್ರೈವೇಟ್ ಲಿಮಿಟೆಡ್ ಆಗಿದೆ. ಯಾವುದೇ ಮಣ್ಣನ್ನು ಬಳಸದೆ ನೀರಿನಲ್ಲಿರುವ ಪೋಷಕಾಂಶಗಳ ದ್ರಾವಣವನ್ನ ಬಳಸಿಕೊಂಡು ತರಕಾರಿಯನ್ನ ಬೆಳೆದು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಮನೆಗೆ ಬೇಕಾದ ತರಕಾರಿಯನ್ನ ತಾವೇ ಬೆಳೆದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಾಸಾಯನಿಕ ಮುಕ್ತ ತರಕಾರಿ, ಸೊಪ್ಪು ಬೆಳೆ, ಹೂವಿನ ಗಿಡದ ಜೊತೆಗೆ ಅಲಂಕಾರಿಕ ಬಳ್ಳಿಗಳನ್ನ ಬೆಳೆಸಿದ್ದಾರೆ. ಇನ್ನು ವಾರದ ಕೊನೆಯ 2 ದಿನ ಹೈಡ್ರೋಪೋನಿಕ್ಸ್ ಕೃಷಿ ಪದ್ಧತಿ ಕುರಿತು ಮಕ್ಕಳಿಗೆ ಶಿಕ್ಷಣ ಕೂಡ ನೀಡ್ತಾ ಇದ್ದಾರೆ. ಮನೆಯ ಮೇಲಿರುವ ಹಸಿರು ತೋಟದಲ್ಲಿ ಡ್ರಿಪ್ ನೀರಿನ ವ್ಯವಸ್ಥೆ ಮಾಡಿ 1 ಹನಿ ನೀರು ಸಹ ವೇಸ್ಟ್ ಆಗದಂತೆ ನೋಡಿಕೊಳ್ತಾ ಇದ್ದಾರೆ. ಎಜುಕೇಷನ್ ಫೀಲ್ಡ್ ಕಮ್ ಕೆಫೆ, ಇಟ್ಸ್ ಎಕ್ಸ್ಪೆರಿಮೆಂಟಲ್ ಕೆಫೆ. ಸೊ ಮಕ್ಕಳಿಗೆ ಅದಕ್ಕೆ ಬಟ್ ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟು ಫಾಲೋ. ವಿತ್ ಅಗ್ರಿಕಲ್ಚರ್ ಯು ಕೆನಾಟ್ ಜಸ್ಟ್ ಸ್ಟಾರ್ಟ್. ಸೊ ಬಟ್ ದಿಸ್ ಟೈಮ್ ನಮಗಿರೋ ಸಣ್ಣ ಜಾಗದಲ್ಲಿ ಐ ವಾಂಟ್ ಟು give the most quality service. I think it's about the service, and education ಮತ್ತೆ farming ಮತ್ತೆ medicine should never be looked at finance as much, but as much as for quality. ಕೆಲಸದ ಮಧ್ಯೆ ತಮ್ಮ ಟೆರೆಸ್ ತೋಟಕ್ಕೂ ಸಮಯ ನೀಡ್ತಾ ಮಾದರಿಯಾಗಿದ್ದಾರೆ. ರಾಸಾಯನಿಕ ಮುಕ್ತ ಆಹಾರ ಉತ್ತಮ ಎನ್ನುವ ಸಂದೇಶವನ್ನ ಥಾಮಸ್ ಸಾರುತ್ತಿದ್ದಾರೆ. ಒಟ್ಟಿನಲ್ಲಿ ಹಳ್ಳಿಯ ವಾತಾವರಣ ಮರೆತ ನಗರ ವಾಸಿಗಳಿಗೆ ಕೃಷಿ ಪದ್ಧತಿಯ ಕುರಿತು ಪಾಠ ಹೇಳುವ ಮೂಲಕ ಯುವತಿ ಥಾಮಸ್ ಮಾದರಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು.